ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕವನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ವಿ, ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀವಿ. CNN ನ್ಯೂಸ್ 18ನ ಸರ್ವೆಯನ್ನು ಇಟ್ಕೊಂಡು. ಪ್ರಶಾಂತ್, 5 ಸ್ಥಾನ ತಮಿಳುನಾಡಿನಲ್ಲಿ, 2 ಕೇರಳದಲ್ಲಿ, ತೆಲಂಗಾಣದಲ್ಲಿ ಡಬಲ್ ಆಗುತ್ತೆ, 4 ಇದ್ದವ್ರು 8 ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ಅಣ್ಣಾಮಲೈ ನಡೆಸಿದ ಪಾದಯಾತ್ರೆಯ ನಂತರ ಒಂದು ಟ್ರ್ಯಾಕ್ಷನ್ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ನೋ ಡೌಟ್ ಒಪ್ಪಲೇಬೇಕಾಗಿರ್ತಕ್ಕಂಥ ಮಾತು. ಅಣ್ಣಾಮಲೈ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ. ಕೆಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೊಂದು ಅವಕಾಶ ಇದೆ ಅಂತಕ್ಕಂಥದ್ದನ್ನು ಸರ್ವೆಗಳು ಕೂಡ ಹೇಳ್ತಾ ಇವೆ. ಬಟ್ ದಟ್ ಡಿಪೆಂಡ್ಸ್ ಆನ್ ಎಷ್ಟು ವೋಟ್. ಈಗ ನೋಡಿ, ತಮಿಳುನಾಡಿನ ಬಿ ಜೆ ಪಿ ವೋಟ್ ಶೇರ್ ಒಂದು ಸಲ ತೋರಿಸೋದಾದರೆ ಐ ಥಿಂಕ್ 13%. ಎಸ್, 13% ತೋರಿಸ್ತೀವಿ. 13%. ಅದನ್ನು ಕೆಲವು ಸರ್ವೆಗಳು 23% ತನಕನೂ ಹೇಳಿದ್ದಾವೆ. ಬಟ್ ನೋಡೋಣ. ಹಾಂ, ಟ್ರ್ಯಾಂಗ್ಯುಲರ್ ಫೈಟ್ ತಮಿಳುನಾಡಿನಲ್ಲಿದೆ. DMK, AIA, DMK ಆ್ಯಂಡ್ ಬಿ ಜೆ ಪಿ. ಒಂದು ವೇಳೆ ಬಿ ಜೆ ಪಿ 40ಕ್ಕಿಂತ ಹೆಚ್ಚು ಶೇಕಡಾವಾರು ಮತಗಳನ್ನು ಯಾವ ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಳುತ್ತೋ ಅಲ್ಲಿ ಮಾತ್ರ ಗೆಲುವಿನ ಸಾಧ್ಯತೆ ಇದೆ. ಹೌದು. ನೀವು ಸರಿ, ಎವರೇಜ್ 13% ಇರಬಹುದು. ಈಗ ಕನ್ಯಾಕುಮಾರಿ ಬಿ ಜೆ ಪಿ ಹ್ಯಾಸ್ ಚಾನ್ಸ್. ಪೊನ್ನಂ ರಾಧಾಕೃಷ್ಣನ್ ಕೂಡ ಅಲ್ಲಿ ಹಿಂದೆ ಗೆದ್ದಿದ್ರು. ಈ ಬಾರಿ ಅಲ್ಲಿ ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇದೆ. ಸೊ ನಿರ್ಮಲಾ ಸೀತಾರಾಮನ್ ಇನ್ನೊಂದು ಸಾಧ್ಯತೆಯೂ ಕೂಡ ಇದೆ. ನನಗೆ ವೋಟ್ ಶೇರ್ ನೋಡಿದಾಗ ಅನಿಸಿದ್ದು ಅಜಿತ್, DMK ವೋಟ್ಗಳೇನು ಬಿ ಜೆ ಪಿಗೆ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಓಕೆ, ಹೌದು. AIA DMKಯ ಮತಗಳೇ ಬಿ ಜೆ ಪಿಗೆ ಶಿಫ್ಟ್ ಆಗಬೇಕು. ಹೌದು, ಹೆಚ್ಚು ಕಡಿಮೆ. ಎಸ್. ಆ ಸಂದರ್ಭದಲ್ಲಿ ಅದು ಎಷ್ಟು ಶಿಫ್ಟ್ ಆಗ್ತವೆ ಅನ್ನೋದು ನಿಮಗೆ ವೋಟ್ ಸೀಟಾಗಿ ಕನ್ವರ್ಟ್ ಆಗುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಬರುತ್ತೆ. ನನಗೆ ಈ ಹಂತದಲ್ಲಿ ಅನಿಸುತ್ತೆ ಅಜಿತ್, 1-2 ಸ್ಥಾನಗಳನ್ನು ತಮಿಳುನಾಡಿನಲ್ಲಿ ಬಿ ಜೆ ಪಿ ಈ ಅಣ್ಣಾಮಲೈಗೆ ಸಿಕ್ಕಿರ್ತಕ್ಕಂಥ ಟ್ರ್ಯಾಕ್ಷನ್ನ ನಂತರ ಅದನ್ನು ಕನ್ವರ್ಟ್ ಮಾಡುವ ಸಾಮರ್ಥ್ಯ ಇದೆ. ಅದಕ್ಕಿಂತ ಮೇಲೆ ಹೋಗುತ್ತೋ ಇಲ್ವೋ ಅನ್ನೋದು AIA DMK ಎಷ್ಟು. ನೋಡಿ, ರಾಜಕಾರಣದಲ್ಲಿ ಎಷ್ಟೇ ಜನಪ್ರಿಯತೆ ಯಾರಿಗೇ ಇರಲಿ, ಕೆಳಗಡೆ ಒಂದು ಶೂನ್ಯತೆ, ಒಂದು ವಾಯ್ಡ್ ಬೇಕಾಗುತ್ತೆ. ಆ ವಾಯ್ಡ್ ಈ ಕರ್ನಾಟಕದಲ್ಲಿ ಬಿ ಜೆ ಪಿ ಹೇಗೆ ಬೆಳೀತು? ಜನತಾದಳದ ಅವಸಾನದ ನಂತರ ಬಿ ಜೆ ಪಿ ಇಲ್ಲಿ ಬೆಳೀತು. ಆ ವಾಯ್ಡ್ ಕ್ರಿಯೇಟ್ ಆಗೋದು ಮುಖ್ಯ ಇರುತ್ತೆ. ಅದರ ಮೇಲೆ ತಮಿಳುನಾಡಿನ ನಂಬರ್ಸ್ ಅವಲಂಬಿತ. ಬಟ್ ಬೈ ಆ್ಯಂಡ್ ಲಾರ್ಜ್ DMK ಸ್ವೀಪ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. DMK ಕಾಂಗ್ರೆಸ್ಸಿನ ಮೈತ್ರಿ ಸ್ವೀಪ್ ಮಾಡುತ್ತೆ ತಮಿಳುನಾಡು. ಕೇರಳದಲ್ಲಿ ಪಿನರಾಯಿ ವಿಜಯನ್ ಅವರ 2ನೇ ಅವಧಿಯ ಸರ್ಕಾರ ಇದೆ. ಹೀಗಾಗಿ ಅದರ ಆ್ಯಂಟಿ ಇನ್ಕಂಬನ್ಸಿ, ಕೇರಳದಲ್ಲಿ ಸರ್ಕಾರದ ಬಗೆಗಿರ್ತಕ್ಕಂಥ ಆ್ಯಂಟಿ ಇನ್ಕಂಬನ್ಸಿ ಈಸ್ ಹೆಲ್ಪಿಂಗ್ UDF. ಕ್ವಶನ್ ನ್ಯಾಷನಲಿ ಈಸ್ ಬಿ ಜೆ ಪಿ ಅಲ್ಲೇನಾದರೂ ಸೀಟ್. ನೋಡಿ, ಇಲ್ಲಿಯವರೆಗೆ ಬಿ ಜೆ ಪಿ ಸೀಟನ್ನು ತೆಗೆದುಕೊಳ್ಳಲಾರದ ರಾಜ್ಯ ಅಂತ ಇದ್ದದ್ದು ಕೇರಳ. ಇಲ್ಲಿಯವರೆಗೆ ಬಿ ಜೆ ಪಿ ಕೇರಳದಲ್ಲಿ ಸೀಟ್ಗಳನ್ನು ಗೆದ್ದಿಲ್ಲ. ತಿರುವನಂತಪುರಂ, ತ್ರಿಶೂರ್ನಲ್ಲಿ ಒಂದು ಅವಕಾಶ ಬಿ ಜೆ ಪಿಗಿದೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಎಷ್ಟರ ಮಟ್ಟಿಗೆ ಅದು ವೋಟ್ ಸೀಟಾಗಿ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಆಂಧ್ರದಲ್ಲಿ ಕೂಡ ಅಲ್ಲ, ಈಗ ಕೇರಳದಲ್ಲಿ CNN ಸರ್ವೆ ಏನಾದರೂ 1 ಸೀಟ್ ತೋರಿಸಿದೆ ಸರ್? 2 ಸೀಟ್ ತೋರಿಸಿದೆ. ಆಂಧ್ರದಲ್ಲಿ ಕೂಡ ಅಜಿತ್, ನನಗನ್ಸೋದು ಈಗ ಹೇಗೆ KCR ಚಂದ್ರಶೇಖರ್ ರಾವ್ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಇತ್ತು, ಅದೇ ಥರದ ಆ್ಯಂಟಿ ಇನ್ಕಂಬನ್ಸಿ ಜಗನ್ ರೆಡ್ಡಿ ವಿರುದ್ಧ ಸೆಟ್ಟಿನ್ ಆಗ್ತಾ ಇದೆ. ಸ್ವತಃ ಅವರ ಸಹೋದರಿ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದಾರೆ. TDP ಚಂದ್ರಬಾಬು ನಾಯ್ಡು ಅದೇ ಜೈಲ್ಗೆ ಹಾಕಿದ ನಂತರ ಅವ್ರಿಗೊಂದು ಅನುಕಂಪತಿ ಇದೆ ಅಂತಕ್ಕಂಥದ್ದು. ಈಗ ಅದರ ಆಧಾರದ ಮೇಲೆ ಬಿ ಜೆ ಪಿ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ, ಅಲ್ಲಿ ಚಂದ್ರಬಾಬು ನಾಯ್ಡು ಎಷ್ಟು ಸೀಟ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯ. ತೆಲಂಗಾಣದ ನಂಬರ್ಸ್ ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಐ ಥಿಂಕ್ ಸ್ಟಿಲ್ ಕಾಂಗ್ರೆಸ್ ವಿಲ್ ಬಿ ಲೀಡಿಂಗ್ ತೆಲಂಗಾಣ ಇನ್ ಟರ್ಮ್ಸ್ ಆಫ್ ಲೋಕಸಭಾ ಸೀಟ್ಸ್. ಬಿ ಜೆ ಪಿ ನೋಡಿ, ಹೈದರಾಬಾದ್, ಕರೀಂನಗರ್, ಸಿಕಂದ್ರಾಬಾದ್ ಇಲ್ಲಿ ಬಿ ಜೆ ಪಿಗೆ ಒಂದು ಟ್ರ್ಯಾಕ್ಷನ್ ಇದೆ. ಹಿಂದೆ ಕೂಡ ನೀವು ಲಾಸ್ಟ್ ಲೋಕಸಭಾ ಎಲೆಕ್ಷನ್ನಲ್ಲಿ ನೋಡಿದಾಗ ಕವಿತಾ ಚಂದ್ರಶೇಖರನ್ನು ಬಿ ಜೆ ಪಿ ಸೋಲಿಸಿತ್ತು. ಹೈದರಾಬಾದ್ ಅಕ್ಕಪಕ್ಕದಲ್ಲಿ ಬಿ ಜೆ ಪಿಗೆ ಟ್ರ್ಯಾಕ್ಷನ್ ಇದೆ. ಉಳಿದ ಭಾಗಗಳಲ್ಲಿ ಬಿ ಜೆ ಪಿ ವೋಟನ್ನು ಸೀಟಾಗಿ ಕನ್ವರ್ಟ್, ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಅದು ಕಂಡು ಬಂದಿಲ್ಲ. ಬಟ್ BRS ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ. ಮೈನಸ್ ಆಗುತ್ತೆ. ಈಗ ಅದು ಇವತ್ತು ಕವಿತಾ ಚಂದ್ರಶೇಖರ್ ರಾವ್ ವಿರುದ್ಧ ಇಡಿ ತನಿಖೆ ಶುರು ಆಗಿದೆ, ಅರೆಸ್ಟ್ ಆದಂಗೆ ಕಾಣಿಸ್ತಾ ಇದೆ. ಎಸ್ ಸರ್, ದಕ್ಷಿಣ ಯಾವುದು BJP ಕಬ್ಬಿಣದ ಕಡಲೆ. ಖಂಡಿತವಾಗಿಯೂ ತಮಿಳುನಾಡಲ್ಲಿ BJPಗೆ 5 ಸೀಟ್ ಬರುತ್ತೆ ಅಂತ ಏನು ತೋರಿಸಿದಾರಲ್ಲ ಸರ್, ಅದೊಂದು
ನನಗನ್ಸುತ್ತೆ ಓವರ್ ಎಕ್ಸಾಗರೇಟೆಡ್ ನಂಬರ್ ಅದು. ಅದು ನಾವೇ ಹೇಳ್ತಾ ಇದ್ದೀವಿ. ಬಿಜೆಪಿಗೆ ಖಂಡಿತವಾಗಿಯೂ ಅಲ್ಲಿ ಆ ಸಂಖ್ಯೆ ಬರೋದಿಲ್ಲ. ಅಂದ್ರೆ ನೀವೇ ಅದನ್ನ ಹೇಳ್ತಾ ಇದ್ದೀರಿ ಅಂದ್ರೆ ಅದರ ಪ್ರಕಾರ ಏನು ಅಂದ್ರೆ ದಿ ಸರ್ವೆ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸಾಗರೇಟೆಡ್ ಸರ್ವೆ ಅಷ್ಟೇ. ಓಕೆ, ಇವತ್ತು ನಾವೇನು ನೋಡ್ತಾ ಇದ್ದೀವಿ ಈ ಸರ್ವೆ ರಿಯಲಿಸ್ಟಿಕ್ ಆಗಿರಣ್ರಿ. ಉತ್ತರ ಪ್ರದೇಶ 77 ಅನ್ರಿಯಲಿಸ್ಟಿಕ್ ಅನ್ನಿಸ್ತಾ ಇಲ್ಲ. 80 ಪೈಕಿ 77 ಗೆದ್ರು ಗೆಲ್ಲಬಹುದು ಅಂತ. ಇಲ್ಲ ಸರ್, ಗುಜರಾತ್ ಕ್ಲೀನ್ ಸ್ವೀಪ್ ಅನ್ರಿಯಲಿಸ್ಟಿಕ್ ಅಲ್ಲ. ಆದ್ರೆ ನನಗೆ ಅನ್ರಿಯಲಿಸ್ಟಿಕ್ ಮಧ್ಯಪ್ರದೇಶದಲ್ಲಿ ನಿಮ್ಗೆ ಒಂದು ಸ್ಥಾನ ಈ ಸರ್ವೆ ಕಳೆದ ಸಲ ಇದ್ದದ್ದು ಅಷ್ಟೇ ಸರ್. ನನಗೆ ಅನ್ರಿಯಲಿಸ್ಟಿಕ್ ಅನ್ನೋದು ಯಾವುದು ಅಂತಂದ್ರೆ, ನೀವು ಉತ್ತರ ಪ್ರದೇಶದಲ್ಲಿ 10 ಸೀಟ್ BSPಗೆ ಮೈನಸ್ ಆಗುತ್ತೆ ಅಂತ ತೋರಿಸ್ತಿದ್ದಾನೆ, 9 ಸೀಟ್ ಮೈನಸ್ ಆಗುತ್ತೆ ಅಂತ ತೋರಿಸ್ತಿದ್ದಾನೆ. ಆ 9 ಸೀಟಿನ ಓಟ್ಗಳು ಬಿಜೆಪಿಗೆ ಹೋಗುತ್ತೆ ಅಂತ ಹೇಳ್ತಿದಾರಲ್ಲ, ನನಗದು ಅನ್ರಿಯಲಿಸ್ಟಿಕ್ ಅನಿಸ್ತಾ ಇದೆ. ನಿಮ್ಗದು ಬೇರೆ ಬೇರೆ ಕಾರಣಗಳು ನೀವು ಕೊಡ್ಬೋದು, ಅಲ್ಲಿ ತಾಕೂರು ಯಾದವ್ ಅದು ಬೇರೆ ರೀಸನ್ಸ್ ಕೊಡ್ಬೋದು. ಬಟ್ ಸ್ಟಿಲ್ ವೋಟ್ ಹೋಗಲ್ಲ. ಬಟ್ ಸ್ಟಿಲ್ ನೀವು ಕಳೆದ ಎಲ್ಲ ಚುನಾವಣೆಗಳ ಚಾರ್ಟ್ಗಳನ್ನು ತೆಗೆದು ನೋಡಿ, UP ಆ್ಯಂಡ್ ಬಿಹಾರ್, ಅಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದೇನು? ಅಖಿಲೇಶ್ ಯಾದವ್ರ ಮತಗಳನ್ನು ಪಡಿತಾ ಇಲ್ವಾ? ಪಡಿತಾ ಇದ್ದಾರೆ. ಮುಸಲ್ಮಾನರ ಮತಗಳನ್ನು ಪಡಿತಾ ಇಲ್ವಾ? ಅವ್ರು ಪಡಿತಾ ಇದ್ದಾರೆ. ಎಡಿಷನ್ ಸಿಗ್ತಾ ಇಲ್ಲ. ಸೇಮ್ ವಿತ್ ಮಾಯಾವತಿ ಇಲ್ಲಿಯವರೆಗೆ ತನ್ನ ವೋಟ್ ಶೇರನ್ನು ಗಣನೀಯ ಪ್ರಮಾಣದಲ್ಲಿ ಕಳೆದುಕೊಂಡಿದ್ದಾರೆ ಅಂತಕ್ಕಂಥದ್ದಿಲ್ಲ. 17% ಇರ್ತಾರೆ, 20% ಇರ್ತಾರೆ, ಒಂದೊಂದು ಸಲ 13% ಇರ್ತಾರೆ. ದಲಿತ ಮತಗಳನ್ನು ಅವ್ರು ಕಳ್ಕೊಳ್ತಾ ಇಲ್ಲ. ದ ಪ್ರಾಬ್ಲಮ್ ಆಫ್ ಮಾಯಾವತಿ ಈಸ್ ಅವರಿಗೆ ಯಾರ ಜೊತೆಗೂ ಬರಬೇಕು ಅಂತಕ್ಕಂಥದ್ದು ಬರ್ತಾ ಇಲ್ಲ. BJPಗೆ ಇರ್ತಕ್ಕಂಥ ಒಂದು ಪ್ಲಸ್ ಏನು ಅಂತಂದರೆ, BJPಗೆ ಪರಂಪರಾಗತ ಮೇಲ್ಜಾತಿಯ ಮತಗಳು ಇದ್ದೇವೆ, ಜೊತೆಗೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನಿದೆ, ಅದು ಲೋಧದಿಂದ ಹಿಡಿದು ಮೌರ್ಯ, ಪಟೇಲರು, ಈ ಬಾರಿ ಜಾಟ್ರನ್ನು ಕೂಡ ಜೊತೆಗೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ವೆಸ್ಟರ್ನ್ UPಯಲ್ಲಿ ಯಾಕೆ BJP ಮಾಡ್ತಾ ಇದೆ ಅಂದರೆ, ರೈತರ ಪ್ರತಿಭಟನೆಯಿಂದ ಗನ್ನಾ ಕಿಸಾನ್ ಮತಗಳು ಕಳ್ಕೊಳ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಜಾಟ್ ಮತಗಳನ್ನು ಜೊತೆಗೆ ತೆಗೆದುಕೊಳ್ತಾ ಇದೆ. UPಯ ಸೀಟ್ ಪ್ರೊಜೆಕ್ಷನ್ ಯಾಕಿದೆ ಅಂದರೆ, ನೀವು ಹೇಳಿದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್. ಉತ್ತರ ಭಾರತದಲ್ಲಿ ಕೂಡ ಈ ನಂಬರ್ಸ್ ಎಕ್ಸಾಗರೇಟೆಡ್ ಅಂತ ಯಾಕೆ ಅನ್ಸುತ್ತೆ ಅಂತಂದರೆ, ಇವತ್ತು ಉತ್ತರ ಭಾರತದಲ್ಲಿ ಏನು ರೈತರು ಆ ಪ್ರಮಾಣದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರಲ್ಲ ಸರ್, ಅದೇನು ನಿಂತಿದೆಯಾ? ವಾಪಸ್ ಹೋಗಿದ್ದಾರಾ? ಏನಿಲ್ಲ. ಸರ್ಕಾರ ಈಗ ಬರ್ತಾ ಇರುವ ಸುದ್ದಿ, ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿರ್ತಾರೆ. ಬೆಂಬಲಿಗರ ಸಭೆಯಲ್ಲಿ ನಿರ್ಧಾರ. ಬಿಜೆಪಿಯ ಶಿಸ್ತಿನ ಸಿಪಾಯಿ ಅನ್ನಿಸಿಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಕಣದಿಂದ ಹಿಂದೆ ಸರಿದು ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ನೀವು ತೀರ್ಮಾನ ತಗೊಳ್ಳಿ. ನನ್ನ ವೈಯಕ್ತಿಕ ಜೀವನ, ನನ್ನ ಬಿಸ್ನೆಸ್ಸು, ನನ್ನ ಆಫೀಸ್ ಕೆಲಸ, ನನ್ನ ಸ್ವಂತದ್ದು ಯಾವಾಗಲೂ ಇರುತ್ತೆ. ಈ ಒಂದೂವರೆ ತಿಂಗಳೇನಿದೆ, ನರೇಂದ್ರ ಮೋದಿ ಅಪೇಕ್ಷೆ ಪಡ್ತಾರಂತ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಆಗತ್ತೆ. ಈ ದಿಕ್ಕಿನಲ್ಲಿ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ನಾಳೆಯಿಂದ ಚುನಾವಣೆ ಮುಗಿಯೋ ತನಕನೂ ಕೂಡ ನೀವಿಷ್ಟಪಟ್ಟ ಜಾಗದಲ್ಲಿ ಹೋದ್ರೆ ಸಂತೋಷ, ಎಲ್ಲೋಗ್ತೀರಿ ಅಂತ ತಿಳಿಸಿ, ನಾವು ಅಲ್ಲಿ ಕಾರ್ಯಕರ್ತರು ತಿಳಿಸ್ತೇವೆ. ಇಲ್ಲ ನಮಗೆ ಅಲ್ಲೆಲ್ಲ ಯಾರು ಸ್ನೇಹಿತರಿಲ್ಲ, ಸಂಬಂಧಿಕರಿಲ್ಲ ಅಂದ್ರೆ ನಮ್ಮ ಹತ್ರ ಬಂದ್ರೆ ಎಲ್ಲಿ ಹೋಗ್ಬೇಕು ಅಂತ ನಾವೇ ನಿಮ್ಮ ಹತ್ರ ಹೇಳಿ ಕಳಿಸ್ತೇವೆ. ಆಗ್ಬೋದಾ? ಎಲ್ರು ಇವತ್ತಿಗೆ ನೋಡ್ತೀರಾ? ನಿಮ್ಮ ಸಿದ್ಧಾಂತಕ್ಕೆ ಖಂಡಿತ ಜಯ ಇದೆ. ಈ ದಿಕ್ಕಿನಲ್ಲಿ ಸಿದ್ಧಾಂತವನ್ನು ಗೆಲ್ಲಿಸೋದಕ್ಕೆ, ಮೋದಿನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಯಶಸ್ವಿ ಆಗೋಣ ಅಂತೇಳಿ ಒಬ್ಬೊಬ್ಬರೇ ನೀವೇ ತೀರ್ಮಾನ ಮಾಡ್ಕೊಂಡು ಬಂದಂತ ತಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಮೋದಿ ಗೆದ್ದ ಮೇಲೆ ಮತ್ತೊಮ್ಮೆ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ಎಲ್ಲರೂ ಸೇರೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ತೀರ್ಮಾನ ಈಶ್ವರಪ್ಪನವರದ್ದು. ನೇರ ಪ್ರಸಾರದಲ್ಲಿ ಅವರ ಭಾಷಣವನ್ನು ನೋಡಿದ್ರು. ಶಿವಮೊಗ್ಗದಲ್ಲಿ ಇವತ್ತು ಬೆಂಬಲಿಗರ ಸಭೆ ಕರೆದಿದ್ರು. ಅವರ ಜೊತೆಗಿನ ಚರ್ಚೆಯ ನಂತರ ಘೋಷಣೆ. ಈಗಷ್ಟೇ ಕರ್ನಾಟಕದ ಈ ಸರ್ವೆ ನಂಬರ್ಗಳನ್ನು ಚರ್ಚೆ ಮಾಡ್ತಾ ಇದ್ವಿ. 25 ಬಿಜೆಪಿ, 3 ಕಾಂಗ್ರೆಸ್. ಬಿಜೆಪಿ ಪ್ಲಸ್ JDS 25, 3 ಕಾಂಗ್ರೆಸ್ ಅಂತ ಹೇಳ್ತಾ ಇದ್ವಿ. ಕೊನೆ ತನಕ ಹಠ ಉಳಿಸ್ಕೋತಾರೆ ಈಶ್ವರಪ್ಪನವರು. ಅದನ್ನು ನೋಡ್ಬೇಕು. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಕೂಡ ಅವರು
ಯಡಿಯೂರಪ್ಪನವರ ವಿರುದ್ಧವೇ ಶುರು ಮಾಡಿದರು. ಎಸ್. ನಂತರ RSS ಮಧ್ಯಸ್ಥಿಕೆಯಲ್ಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಹಿಂತೆಗೆದುಕೊಂಡಿದ್ರು. ಕಳೆದ ಬಾರಿ ಅವರು 1 ನಿಮಿಷದಲ್ಲಿ ವಾಟ್ಸಪ್ ಮಾಡಿದ್ರು, ಇಲ್ಲ ನಾನು ನಿಲ್ಲಲ್ಲ ಅಂತ. ಹೌದು. ಈಗ ನಾನು ಲೋಕಸಭಾ ಚುನಾವಣೆಗೆ ಬಂಡಾಯ ಅಭ್ಯರ್ಥಿಯಾಗಿ, ಅಂದರೆ ಸ್ಪಷ್ಟತೆ ಏನು ಅಂದರೆ BY ರಾಘವೇಂದ್ರ ವಿರುದ್ಧ ಹಾಕ್ತಿದ್ದೀನಿ, ಯಡಿಯೂರಪ್ಪನವರ ವಿರುದ್ಧ ನನ್ನ ಹೋರಾಟ ಅಂತಕ್ಕಂಥದ್ದನ್ನು, ಮೋದಿ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಲೆಟ್ ಸಿ, ನಾನು ಕೊನೆಯ ದಿನಗಳವರೆಗೂ ಕೂಡ ಕಾಯ್ತೀನಿ. ಯಾಕಂದರೆ ಈಶ್ವರಪ್ಪನವರ ಸ್ವಭಾವ ಅದನ್ನು ಹೋಲ್ಡ್ ಮಾಡ್ತಾರಾ ಚುನಾವಣೆವರೆಗೆ ಅಂತಕ್ಕಂಥದ್ದು ಮುಖ್ಯ. ಯಾಕಂದರೆ ಅನೇಕ ಬಾರಿ ಅವರು ಈ ರೀತಿ ಫ್ಲಿಪ್ ಫ್ಲಾಪನ್ನು ನಾವು ನೋಡಿದ್ದೀವಿ. ಸೊ ಈ ಬಾರಿ ನಿಶ್ಚಿತವಾಗಿ ಅವ್ರಿಗೆ ಹರ್ಟ್ ಆಗಿದೆ. ಯಡಿಯೂರಪ್ಪನವ್ರ ಮಗನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡೋದಾದರೆ ನನ್ನ ಮಗನನ್ನು ಯಾಕೆ ಟಿಕೆಟ್ ಕೊಡಲ್ಲ ಅಂತಕ್ಕಂಥದ್ದನ್ನು BJP ಕೊಡಲ್ಲ ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದೆ. BJP ನಾಯಕರು ಹೇಗೆ ಮನವೊಲಿಸ್ತಾರೆ, RSS ಮಧ್ಯಸ್ಥಿಕೆ ಏನಿರುತ್ತೆ ಅಂತಕ್ಕಂಥದ್ದು ನೋಡಬೇಕು. ಪ್ರಾಯಶಃ ಅದು ಕೊನೆಯ ದಿನದವರೆಗೆ ಕಾಯಬೇಕಾಗತ್ತೆ ಅಂತ ನಾನು. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ನಾನು ಒಂದು ನಿಮಿಷ ಕೇರಳ ಬಗ್ಗೆ ಒಂದು ಮಾತಾಡಬೇಕು. ಏನಾಗಿದೆ ಅಂದರೆ ಕೇರಳದಲ್ಲಿ ನಿಮಗೆ ಕ್ರಿಶ್ಚಿಯನ್ಸ್ ವೋಟ್ ಏನಿದೆ, ಇಟ್ ಇಸ್ ನಾಟ್ ಗೋಯಿಂಗ್ ಟು UDF or LDF, ಇಟ್ ಈಸ್ ಕಮಿಂಗ್ ಟು BJP. ಯಾಕೆ ಅಂತಂದರೆ ಯಾವ ರೀತಿ ಅವರು ಪೋಲರೈಸೇಷನ್ಸ್ ಮಾಡೋಕ್ಕೆ ಹೊರಟಿದ್ರು, ಅಪೀಸ್ಮೆಂಟ್ ಮಾಡೋಕ್ಕೆ ಹೊರಟಿದ್ರು. ಒಂದು. ಎರಡನೇದು, ಆ ತೆಲಂಗಾಣದಲ್ಲಿ BRSನ ಕಂಪ್ಲೀಟ್ ವೋಟ್ ಈಸ್ ಶಿಫ್ಟೆಡ್ ಟು BJP and that is the reason that these numbers are coming. And in fact ನಾವು ಗ್ರೌಂಡ್ ಹೋಗಿ ನೋಡಿದ್ದೇವೆ. ತೆಲಂಗಾಣದಲ್ಲಿ BRS ವೋಟ್ ನಿಮಗೆ ಬರ್ತವೆ, ಅವರ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ವೋಟ್ಗಳು ಅವ್ರಿಗೆ ಬರ್ತವೆ. ನೋಡೋಣ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಯಾರು ವೋಟ್ ಯಾರ್ಯಾರಿಗೆ ಹೋದ್ವು ಅಂತ. ಯುಪಿ ಬಗ್ಗೆ ಕರಡಿ ಸಂಗಣ್ಣ ಬಂಡಾಯ, ಮೈಸೂರಲ್ಲಿ ಪ್ರತಾಪ್ ಸಿಂಹ ಅಸಮಾಧಾನ, ಇಲ್ಲಿ ಬೆಂಗಳೂರಿಗೆ ಬಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅನ್ಯಾಯ. ಈ ರೀತಿ ನೀವು ಇಡೀ ರಾಜ್ಯ ತುಂಬ ಪಟ್ಟಿ ಬಿಜೆಪಿ ಇವತ್ತು ಒಡೆದ ಮನೆ ಬಿಡ್ಲಿಲ್ಲ. ಬಿಜೆಪಿ ಅವರು ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾಳೆ 6 ಗಂಟೆಗೆ ಮಹಾಭಾರತ 2024ರಲ್ಲಿ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.